ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ ಪಾಠದಲ್ಲಿ 19ನೆಯ ಎಪಿಸೋಡ್ನಲ್ಲಿ ಸುಮಾರು ನಾವು 305 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 20ನೆಯ ಎಪಿಸೋಡ್ ಪ್ರಾರಂಭಗೊಳ್ಳುತ್ತಾ ಇದೆ 306ನೆಯ ಪ್ರಶ್ನೆಯಿಂದ. ಏನು ಪ್ರಶ್ನೆ? ಕಂಸನು ಅಕ್ರೂರನಿಗೆ ಏನೆಂದು ಆದೇಶಿಸಿದನು? ಆಗಲೇ ಹೇಳಿದಾಗೇ ನಾರದರಿಂದ ತನ್ನ ಜನ್ಮ ವೃತ್ತಾಂತ ತಿಳಿದಿರತಕ್ಕಂತಹ ಕಂಸನಿಗೆ ವಸುದೇವ ದೇವಕಿಯರನ್ನು ಕೊಲ್ಲುವ ಪ್ರಯತ್ನ ಕೈ ಹಾಕಿದ್ದ, ಖಡ್ಗ ತೆಗೆದಿದ್ದ, ಸಮಾಧಾನ ಮಾಡಿದ್ದಾರೆ ನಾರದರು. ಆದರೂ ಅವ್ರನ್ನ ಬಿಡೋದಿಲ್ಲ, ನಾನು ಇಲ್ಲಿ ಕರೆಸ್ತೀನಿ, ಉಪಾಯ ಮಾಡ್ತೀನಿ, ಪೀಸ್ ಮಾಡ್ತೀನಿ ಅವರನ್ನು ಅಂತೆಲ್ಲ ಸಂಕಲ್ಪ ಮಾಡಿದ. ಅಕ್ರೂರನ ಕರೆದ ಮಂತ್ರಿಯನ್ನು, ನೋಡು, ತನ್ನ ಮತ್ತು ವಸುದೇವಾದಿಗಳ ನಡುವಿನ ದ್ವೇಷದ ಕಾರಣವನ್ನು ಬಿಚ್ಚಿಟ್ಟ ಕಂಸನು, ಹೇ ಅಕ್ರೂರ, ಈ ರಾಮಕೃಷ್ಣರು ನನ್ನ ಮೃತ್ಯು ಅಂತ ಅನಿಸಿದ್ದಾರೆ, ನಿನಗೂ ಗೊತ್ತಿದೆ ವಿಷಯ ಇದು, ನಾನು ಅವರನ್ನು ಬಿಡೋದಿಲ್ಲ. ಬಿಲ್ಲು ಹಬ್ಬದ ನೆಪದಿಂದ ಅವರಲ್ಲಿಗೆ ನೀ ಕರ್ಕೊಂಬರಬೇಕು, ಅವರನ್ನು ನಾನು ಕೊಲ್ಲಿಸಿ, ವಸುದೇವ ದೇವಕಿಯರನ್ನು ಕೂಡ ಕೊಲ್ಲಿಸಿ, ನನ್ನ ಗುರು ಜರಾಸಂಧ ಅವನ ಸಹಾಯದಿಂದ ರಾಜ್ಯವಾಳ್ತಾ ಸುಖವಾಗಿರ್ತೇನೆ, ಏನಾದರೂ ಬಿಡೋದಿಲ್ಲ ರಾಮಕೃಷ್ಣರನ್ನು ಅಂತ ಕಂಸ ಹೇಳಿದ. ಅಕ್ರೂರನು ಹೇಗೆ ಪ್ರತಿಕ್ರಿಯಿಸಿದನು? ಹೇಳ್ತಾನಂತೆ ಅಕ್ರೂರ, ಪ್ರಭು, ಫಲವು ದೈವಾಧೀನ, ನಮ್ಮ ಕೈಲಿಲ್ಲ ಫಲ. ಜನರು ದೈವ ವಿರುದ್ಧವಾದನ್ನು ಸಂಕಲ್ಪ ಮಾಡ್ತಾರೆ, ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ ಅಂತ. ದೈವ ವಿರುದ್ಧ, ದೈವಕ್ಕೆ ಪೂರಕವಾಗಿದ್ದರೆ ಆ ಕಾರ್ಯ ನಡೀಬೋದು, ದೈವ ವಿರುದ್ಧವಾಗಿತ್ತು ಅಂದರೆ ಎಂದೂ ಆ ಕಾರ್ಯ ನಡೆಯೋದಿಲ್ಲ. ಅಷ್ಟೇ ಅಲ್ಲ, ಅದರ ಅಡ್ಡ ಪರಿಣಾಮವಾಗಿ ಸ್ವಲ್ಪ ಸುಖ ಬಂದಿತೋ ಏನೋ ಗೊತ್ತಿಲ್ಲ, ಆದರೆ ದೊಡ್ಡ ಪ್ರಮಾಣದ ದುಃಖ ಪಕ್ಕ. ನಾವು ಸಂಕಲ್ಪನೆ ಮಾಡ್ತೀವಿ, ಆದರೆ ಅದರಂತ ನಡೀತದೆ ಅಂತ ಹೇಳಿಕ್ಕಾಗೋದಿಲ್ಲ. ಆದರೂ ರಾಜಾಜ್ಞೆ, ನಾನು ಪರಿಪಾಲನೆ ಮಾಡ್ತೇನೆ ಅಂತ ಹೇಳಿ ಅಕ್ರೂರ ಪ್ರತಿಕ್ರಿಯೆ ನೀಡಿದ್ದಾನೆ. ಅಷ್ಟರಲ್ಲಿ ಕಂಸ ಕೇಶಿ ಅಂತಕ್ಕ ದೈತ್ಯನನ್ನು ಕಳಿಸಿಕೊಟ್ಟಿದ್ದಾನೆ. ಎಲ್ಲಿಗೆ? ಗೋಕುಲಕ್ಕೆ, ಕೃಷ್ಣನ ಸಂಹಾರಕ್ಕೆ ಅಂತ. ಅವನು ಕುದುರೆ ರೂಪದಿಂದ ಬಂದಿದ್ದ. ಏನು ಆ ಬಿರುಸು ಗೊರಸು, ಕಾಲುಗಳು ಕೆನೆಯುವುದು, ಜಿಗಿಯುವುದು, ಅದರಿಂದ ನೆಲ ಸೀಳ್ತಾ ಭೀಕರವಾಗಿ ಕೆನೀತಾ ಇಡೀ ಗೋಕುಲವನ್ನೇ ಬೆಚ್ಚಿ ಬೀಳಿಸ್ತಾ ಆ ಕೇಶದಾನವ ಬಂದ ಕುದುರೆ ರೂಪದಲ್ಲಿ. ಕೃಷ್ಣ ಅವನನ್ನು ಯುದ್ಧಕ್ಕೆ ಆಹ್ವಾನ ಮಾಡಿದ. ಕೃಷ್ಣನ ಜೊತೆ ಯುದ್ಧ ನಡೀತು. ಕೃಷ್ಣ ಅವನ ಬಾಯಿಯೊಳಗೆ ತನ್ನ ಎಡಗೈಯನ್ನು ತೂರಿಸಿ ಕೈಯನ್ನು ಒಳಗೆ ಹಿಗ್ಗಿಸ್ತಾನೆ. ಆ ಕೇಶಿ ದೈತ್ಯನನ್ನು ಕೃಷ್ಣ 2 ಹೋಳಾಗಿ ಸೀಳಿ ಕೊಂದು ಹಾಕಿದ್ದಾನೆ. ಈ ಕೇಶದೈತ್ಯ ಸಂಹಾರವನ್ನು ವಿಷ್ಣು ಪುರಾಣ ವರ್ಣನೆ ಮಾಡಿದೆ. ದ್ವಿಪಾದ ಪುಚ್ಛ ಪೃಷ್ಠಾರ್ಧ ಶ್ರವಣೈಕಾಕ್ಷಿ ನಾಸಿಕೆ ಕೇಶಿನಸ್ತೆ ದ್ವಿಧಾ ಭೂತೆ ದ್ವೇತ್ವರ್ಧೆ ರೇಚಿತುಕ್ಷಿತವು. ಅವನ ಬಾಯಿ ಒಳಗೆ ಎಡಗೈಯನ್ನು ಹಾಕಿ ಕೃಷ್ಣ ಅದನ್ನು ಬೆಳೆಸಿ ಕೊಂದಾಗ ಸೌತೆ ಹಣ್ಣು ಉದ್ದಕ್ಕೆ ಸೀಳಿದಾಗ ಅರ್ಧ ಭಾಗ, ಹಾಗೆ ಅರ್ಧ ಭಾಗ ಸೀಳಿದ್ದಾನೆ. ಅರ್ಧ ಭಾಗ ಸೀಳಿದಾಗ ಆ ಒಂದು ಹೋಳಿನಲ್ಲಿ ಕುದುರೆದ್ದು, ಒಂದು ಕಣ್ಣು, ಒಂದು ಕಿವಿ, ಒಂದು ಮೂಗಿನ ಅರ್ಧ ಭಾಗ, 2 ಕಾಲು, ಬಾಲ, ಇನ್ನೊಂದು ಹೋಳಿನಲ್ಲಿ ಇನ್ನು ಉಳಿದದ್ದು. ಹೀಗೆ ಆ ಕೇಶಿಯ ದೈತ್ಯನ, ಕುದುರೆ ರೂಪದ ದೈತ್ಯನ ಅರ್ಧ ಭಾಗ ವಿಷ್ಣು ಪುರಾಣ ಹೇಳುವಂತೆ ಸೀಳಿದ ಸೌತೆ ಹಣ್ಣಿನಂತೆ 2 ಹೋಳಾಗಿತ್ತು. ಹಾಗೆ ಸಂಹಾರವನ್ನು ಕೃಷ್ಣ ಮಾಡಿದ್ದಾನೆ. ನಾರದರ ಮುಂದೆ ಒಂದು ಸಲ ಏಕಾಂತದಲ್ಲಿ ಬಂದು ಕೃಷ್ಣ ಸ್ತೋತ್ರ ಮಾಡಿದ್ದಾರೆ. ಭಗವತ್ ಶ್ರೇಷ್ಠ, ಅಪ್ರಮೇಯ, ಯೋಗೇಶ, ಸಾಕ್ಷಿಯಾಗಿರ್ತಕ್ಕಂಥ ಭಗವಂತನೇ, ಈಶ್ವರ, ಮಹಾಪುರುಷ, ಆದ್ಯಂತ ಪರೇಶ ಎನಿಸಿದ ಕೃಷ್ಣನೇ, ನಿನಗೆ ನಮೋ ನಮಃ. ಭೂಭಾರಹರಣಕ್ಕಾಗಿ ಅವತಾರ ಮಾಡಿದ ನಿನ್ನಿಂದ ಪೂತನಾಳಿಂದ ಪ್ರಾರಂಭಗೊಂಡು ಇದೀಗ ತಾನೇ ಬಂದ ಸುದ್ದಿ ಕೇಶಿ ದೈತ್ಯ ಸಂಹಾರವಾಗಿದೆ ಅಂತ ಸುದ್ದಿ ಬಂತು. ಅಲ್ಲಿಯವರೆಗೆ ಅನೇಕ ರಕ್ಕಸರ ಸಂಹಾರವನ್ನು ನೀವು ಮಾಡಿದ್ದಿ. ಇಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಆನೆ, ಮಾವುತ, ಚಾಣೂರ, ಮುಷ್ಟಿಕ, ಕಂಸ, ಪಂಚಜನ
ಕಾಲ ಯವನ ಮುರ ನರಕ ಪೌಂಡ್ರಕ ಶಿಶುಪಾಲ ದಂತವಕ್ರಾದಿ ದೈತ್ಯರ ಸಂಹಾರ. ಇಷ್ಟೇ ಅಲ್ಲ, ರುಕ್ಮಿಣ್ಯಾದಿಗಳ ವಿವಾಹ. ಇಷ್ಟೇ ಅಲ್ಲ, 18 ಅಕ್ಷೋಹಿಣಿ ಸೈನ್ಯ ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಅದರ ನಾಶ, ತನ್ಮೂಲಕ ಭೂಭಾರ ಹರಣ, ಉದ್ಧವನಿ ಉಪದೇಶ, ಇವೇ ಮುಂತಾದವು ನನ್ನ ದಿವ್ಯ ದೃಷ್ಟಿಗೆ ಗೋಚರವಾಗ್ತಾ ಇವೆ. ಅದನ್ನು ದಯವಿಟ್ಟು ಕಾರ್ಯರೂಪಕ್ಕೆ ತಂದು ಮಾಡಿ ತೋರಿಸಬೇಕು ಅಂತ ವಿನಂತಿಯನ್ನು ಮಾಡಿದ್ದಾರೆ. ಇಂತಹ ಅಗಮ್ಯ ಮಹಿಮನಿಗೆ ನಮೋ ನಮಃ ಅಂತ ಮತ್ತೊಂದು ನಮಸ್ಕಾರ ಮಾಡಿದ್ದಾರೆ. ಆ ಸ್ತೋತ್ರವನ್ನು ಈ ರೀತಿ ಮಾಡಿದ್ದಾರೆ. ಈ ನಾರದರ ಸ್ತೋತ್ರದಲ್ಲಿ ಭಗವಂತನನ್ನು ಅನೇಕ ಸಂಬೋಧನೆ ಮಾಡಿದ್ದಾರೆ. ಭಗವತ್ ಶ್ರೇಷ್ಠ ಏನು ಹಾಗಂದರೆ, ಐಶ್ವರ್ಯಾದಿ ಗುಣೈಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವಚ್ಛಬ್ದವಾಚ್ಯಾಶ್ಚ ಸಾಕ್ಷಾತ್ತು ಭಗವಾನ್ ಹರಿಹಿ ಅನ್ನೋ ಮಾತಿನಂತೆ ಐಶ್ವರ್ಯ ಮುಂತಾದ 6 ಗುಣಗಳನ್ನು ಭಗ ಅಂತ ಕರೀತಾರೆ. ಸಾಕಷ್ಟು ಸಲ ಈಗಾಗಲೇ ಬಂದಿದೆ ಮಾಹಿತಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣಾತ್. ಈ 6 ಗುಣಗಳಿಗೆ ಭಗ ಅಂತ ಕರೀತಾರೆ. ಇವು ದೇವತೆಗಳಲ್ಲಿಯೂ ಇವೆ. ಅದಕ್ಕೆ ದೇವತೆಗಳಿಗೂ ಕೂಡ ಭಗವಾನ್, ಭಗವಂತ, ಭಗವತಿ ಹೀಗೆಲ್ಲ ಹೆಸರುಂಟು ಅವರಿಗೂ. ಭಗವಂತನಿಗೆ ಭಗವತ್ ಶ್ರೇಷ್ಠ ಅಂತ ಹಾಕಿಸ್ ಕೃಷ್ಣನಿಗೆ ಅಂತಂದರೆ, ಈ ಉಳಿದ ದೇವತೆಗಳಲ್ಲಿರತಕ್ಕಂಥ ಗುಣಗಳು ಇವೆ, ಇಲ್ಲ ಅಂತಲ್ಲ, ಬಟ್ ಲಿಮಿಟೆಡ್, ಸ್ವಲ್ಪ. ಭಗವಂತನಲ್ಲಿರತಕ್ಕಂತಹ ಗುಣಗಳು ಅನ್ಲಿಮಿಟೆಡ್. ಒಂದರ್ಥ ಅನಂತ, ಇನ್ನೊಂದರ್ಥ ಎಂಡ್ಲೆಸ್, ನಾಶವಿಲ್ಲ, ಅಂತರಹಿತ. ಅದಕ್ಕಾಗಿ ಭಗವತ್ ಶ್ರೇಷ್ಠ ಭಗವಂತ ಕೃಷ್ಣ. ಉಳಿದವರೆಲ್ಲ ಭಗವಂತ ಇರ್ಬೋದು, ಒಂದಷ್ಟು ಗುಣಗಳು ಅವರಲ್ಲಿವೆ. ಆ ಗುಣಗಳೆಲ್ಲ ಲಿಮಿಟೆಡ್, ಸ್ವಲ್ಪವೇ ಇರತಕ್ಕಂಥದ್ದು, ನಾಶವೂ ಉಂಟದು. ಭಗವಂತನ ಗುಣಗಳಿಗೆ ಎಂದೂ ನಾಶವಿಲ್ಲ. ಕೃಷ್ಣ ಅಪ್ರಮೇಯ ಅಂತ ಸಂಬೋಧನೆ ಮಾಡಿದ್ದಾರೆ ನಾರದರು. ಯಾಕೆ, ಏನದು ಇದರ ಹಿನ್ನೆಲೆ ಅಂತ ನೋಡೋದಾಗಿದ್ದರೆ, ವೇದ ಹೇಳ್ತಾ ಇದೆ, ಏಷೋ ಹ್ಯಾತ್ಮಾದ್ಯುದ್ಗತೋ ಮಾನ ಶಕ್ತೇ ತಥಾಪ್ಯಸೌ ಪ್ರಮಿತಿಂ ಯಾತಿ ವೇದೈಃ ಪೂರ್ಣೋ ಚಿಂತ್ಯ ಸರ್ವವೇದೈಕಯೋನಿ ಸರ್ವಾಧೀಶಃ ಸರ್ವವಿತ್ ಸರ್ವಕರ್ತ. ವೇದ ಹೇಳ್ತಕ್ಕಂಥ ಮಾತಿದು. ಐಶ್ವರ್ಯಾದಿ 6 ಗುಣಗಳಿರುವ ದೇವತೆಗಳಿಗೂ ಭಗವಂತ ಎಂಬ ಹೆಸರಿದೆ. ಇಂತಹ ನಿರವಧಿಕ ಹಾಗೂ ನಾಶರಹಿತ ಗುಣಪೂರ್ಣನಾದ್ದರಿಂದ ಭಗವತ್ ಶ್ರೇಷ್ಠ ಅಂತ ಹೇಳಿದಂತೆ, ಏಷೋಹ್ಯಾತ್ಮ ವೇದವಾಣಿಯಂತೆ ಶ್ರೀಹರಿಯು ಅವರವರ ಯೋಗ್ಯತಾನುಸಾರವಾಗಿ ತಿಳಿಯಲ್ಪಡ್ತಾ ಇದ್ದಾನೆ. ಆ ಭಗವಂತನನ್ನು ಸಾಮಾನ್ಯರು ತಿಳ್ಕೊಳ್ಳಿಕ್ಕೆ, ಪೂರ್ಣ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೆ ಬಂದಂತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೇದಗಳು ಪರಿಪೂರ್ಣವಾಗಿ ಏಕಾಗ್ರತೆಯಿಂದ ಭಗವಂತನನ್ನು ಸಕಲ ಗುಣಗಳನ್ನು ಹೇಳಿಬಿಡ್ತೇವೆ ಅಂತ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗಿಲ್ಲ, ಆಗೋದಿಲ್ಲ. ಇಷ್ಟು ಗುಣಪರಿಪೂರ್ಣ ಆಗಿರ್ತಕ್ಕಂಥ ವ್ಯಕ್ತಿ ಭಗವಂತ. ಹಾಗಾಗಿ ಈ ಮಾತಿನ ಮೂಲಕ ಅವನನ್ನು ತಿಳಿಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಬ್ರಹ್ಮಾದಿಗಳಿಗೆ, ಇತರ ಋಷಿಮುನಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಆ ಜ್ಞಾನ ಬರಬಹುದಾಗಿದೆ. ಸಾಮಾನ್ಯರಿಗೆ ಕಂಪ್ಲೀಟ್ಲಿ ಭಗವಂತನ ಜ್ಞಾನ ಸಾಧ್ಯವಿಲ್ಲ. ಅದಕ್ಕಾಗಿ ಅಪ್ರಮೇಯ. ಕೃಷ್ಣನು ಯೋಗೇಶ ಅಂತ ಕರೆದರು ಯಾರು, ನಾರದರು. ಯಾಕೆ, ಯೋಗಿಗಳು ಯೋಗದಿಂದ ಪಾಪವನ್ನು ಕಳೆದುಕೊಂಡು ತಮ್ಮ ಹೃದಯ ಗುಹೆಯಲ್ಲಿ ಯೋಗ ಬಲದಿಂದ ಭಗವಂತನನ್ನು ಕಾಣ್ತಾರೆ. ಅದಕ್ಕಾಗಿ ಹರಿಗೆ ಯೋಗೇಶ, ಅವರೆಲ್ಲ ಯೋಗಿಗಳು, ಯೋಗೇಶ, ಯೋಗದಿಂದ ಭಗವಂತನನ್ನು ಕಾಣತಕ್ಕಂಥದ್ದು ಜ್ಞಾನಿಗಳು ಅಂತ ಅಲ್ಲಿ ವಿವರಣೆ ಬಂದಿರತಕ್ಕಂಥದ್ದು. ಭಾಗವತವು ಈ ಮಾತು ಹೇಳ್ತಾ ಇದೆ, ಯೋಗರಂಧಿತ ಕರ್ಮಾಣೋ ಹೃದಯ ಯೋಗ ವಿಭಾವಿತೆ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋಸ್ಮ್ಯಹಂ. ಯೋಗದಿಂದ ಜ್ಞಾನಿಗಳು ಕಾಣುವುದರಿಂದ ಭಗವಂತನಿಗೆ ಯೋಗೇಶ ಅನ್ನುವ ಹೆಸರು. ಕೃಷ್ಣನ ಸಾಕ್ಷಿ ಅಂತ ಕರೆದರು ಯಾರು, ನಾರದರು. ಯಾಕೆ ಸಾಕ್ಷಿ? ಸಾಕ್ಷಿ ಎಂದರೇನು? ಸಾಕ್ಷಾತ್ ಈಕ್ಷತೆ ಇತಿ ಸಾಕ್ಷಿ. ಕಣ್ಣಾರೆ ನೋಡ್ತಾ ಇದ್ದಾನೆ, ಪ್ರತ್ಯಕ್ಷ ಸಾಕ್ಷಿ ಕರೀತಾರೆ ನೋಡ್ರಿ. ಕಣ್ಣಾರೆ ಕಂಡದ್ದು,
ಭಗವಂತ ಎಲ್ಲ ವಸ್ತುವನ್ನು ಯಾವಾಗಲೂ ನೋಡ್ತಾ ಇದ್ದಾನಂತೆ. ನಾವು ನೋಡ್ತೀವಲ್ಲ, ಅಂದರೆ ನಾವು ನೋಡ್ತೀವಿ, ಒಂದಷ್ಟು ಮಲಗಿರ್ತೇವೆ, ಒಂದಿಷ್ಟು ಎಲ್ಲೋ ಲಕ್ಷ್ಯ ಇರ್ತದೆ, ಎಲ್ಲವೂ ನಮ್ಮ ಕಣ್ಣಿಗೆ ಕಾಣೋದೂ ಇಲ್ಲ, ಲಿಮಿಟೆಡ್. ಇಷ್ಟೇ ಅಲ್ಲ, ನೋಡ್ತಾ ಇರುವಾಗಲೂ ಕೂಡ ರೆಪ್ಪೆಯನ್ನು ಆ ಕಡೆ ಕಡೆಗೆ ಮಾಡ್ತಿರ್ತೇವೆ ನಿಮಿಷಕ್ಕೊಂದ್ಸಲ. ಅಷ್ಟು ಅಲ್ಲಿ ವ್ಯತ್ಯಾಸ ಆಯಿತಾ, ಕಾಣೋದು ನಿಂತು ಹೋಯ್ತಾ? ಭಗವಂತನಿಗೆ ಹಾಗಲ್ಲ. ಒಂದು ರೆಪ್ಪೆ ಮಿಟುಕಿಸುವಷ್ಟು ತಡೆಯೂ ಕೂಡ ಇಲ್ಲದೆ ಸರ್ವಸ್ಥಳ ಸರ್ವಕಾಲಗಳಲ್ಲಿ ಯಾವಾಗಲೂ ಎಲ್ಲವನ್ನು ಗಮನಿಸುವುದರಿಂದ ಅವನಿಗೆ ಸಾಕ್ಷಿ ಅಂತ ಹೆಸರು. ಸರ್ವತ್ರ ವ್ಯವಧಾನೇನ ಅನ್ನುವ ತಂತ್ರ ಭಾಗವತದಲ್ಲಿ ಈ ವಿವರಣೆಯನ್ನು ನಾವು ಕಾಣಬಹುದಾಗಿದೆ. ದ್ರಷ್ಟೃತ್ವಾತ್ ಸರ್ವವಸ್ತುನಃ ಆಂತರಂ ಬಾಹ್ಯಮಿತ್ಯೇವಂ ವಿಶೇಷೋ ನಾಸ್ತಿ ಕಶ್ಚನ. ಆಂತರ ಬಾಹ್ಯ ಅಂತ ಏನು ವ್ಯತ್ಯಾಸ ಭಗವಂತನಿಲ್ಲ, ಎಲ್ಲವನ್ನು ಯಾವಾಗಲೂ ನೋಡ್ತಾ ಇದ್ದಾನೆ. ರೆಪ್ಪೆ ಮಿಡುಕಿಸುವಷ್ಟು ಸಮಯ ವ್ಯವಧಾನ ಇಲ್ಲ ಅನ್ನೋ ಮಾತನ್ನು ನೋಡ್ತಕ್ಕ, ಅದಕ್ಕೆ ಸಾಕ್ಷಿತವನ ಹೆಸರು. ಕೃಷ್ಣನಿಗೆ ಈಶ್ವರ ಅಂತ ಕರೆದರು. ಯಾಕೆ? ಭಗವಂತ ಯಾವಾಗಲೂ ಕೂಡ ಐಶ್ವರ್ಯದಿಂದ ಸಂಪನ್ನನಾಗಿದ್ದಾನೆ. ನಿತ್ಯೈಶ್ವರ್ಯಾತ್ ಸ ಈಶ್ವರ. ಐಶ್ವರ್ಯ ಅಂದರೆ ಸಾಮರ್ಥ್ಯ ಅಂತ ಒಂದರ್ಥ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಐಶ್ವರ್ಯಾತ್ ಭಗವಾನ್ ವಿಷ್ಣು ವಿರುದ್ಧಂ ಘಟಯತ್ಯಸೌ. ವಿರುದ್ಧವಾದ ಸಂಗತಿಯೂ ಕೂಡ ಈ ಐಶ್ವರ್ಯದಿಂದ ಅದು ಮ್ಯಾನೇಜ್ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅಲ್ಲಿ ಒಂದು ಐಶ್ವರ್ಯ ಅಂತ ಮಾತಿನ ಅರ್ಥ ಉಂಟು. ಅಘಟಿತ ಘಟನಾ ಸಾಮರ್ಥ್ಯಕ್ಕೆ ಐಶ್ವರ್ಯ ಅಂದರೆ ಸೂಕ್ಷ್ಮವನ್ನು ಮುಳುಗಿಸುವ ನೀರಿನಲ್ಲಿ ಭಾರವಾದದ್ದು ಗುಡ್ಡವನ್ನು ತೇಲಿಸುವ. ಇದು ಜನಸಾಮಾನ್ಯರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಭಗವಂತ ಮಾಡ್ತಾನೆ. ಇದೇ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಪರೀಕ್ಷಿತ ರಾಜನನ್ನು ಬದುಕಿಸ್ತಾ ಗರ್ಭದಲ್ಲಿರುವಾಗ ಬ್ರಹ್ಮಾಸ್ತ್ರಕ್ಕೆ ಯಾರು ಎದುರಾಡ್ತಕ್ಕಂಥವರೆಲ್ಲ ಸತ್ತು ಹೋಗಿದ್ದವನು. ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಮಾಡಿದ ಭಗವಂತ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಬೇಕಾದ್ದು ಆ ಸಾಮರ್ಥ್ಯ ಇರೋದ್ರಿಂದ ಅವನಿಗೆ ಐಶ್ವರ್ಯ ಉಂಟು ಅಂತ, ಅದಕ್ಕಾಗಿ ಅವನಿಗೆ ಈಶ್ವರ ಅಂತ ಕರೀತಾ ಇದ್ದಾರೆ. ಕೃಷ್ಣನನ್ನು ಮಹಾಪುರುಷ ಅಂತ ಕರೆದರು. ಯಾಕೆ? ಭಗವದ್ಗೀತೆ ಹೇಳ್ತಾ ಇದೆ, ದ್ವಾಯುಮೋ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ. ಲೋಕದಲ್ಲಿ ಇಬ್ಬರು ಪುರುಷರಿದ್ದಾರಂತೆ. ದ್ವಾವಿಮು ಪುರುಷವು. ಒಂದು ಎಲ್ಲ ಜೀವಿಗಳು ಪುರುಷರು, ಬ್ರಹ್ಮಾದಿಗಳು. ಮತ್ತೊಂದು ಅಕ್ಷರ. ಕ್ಷರ ಅಂದರೆ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಎಲ್ಲ ಜೀವಿಗಳು ಕ್ಷರ ಅಂತ ಹೆಸರು. ಲಕ್ಷ್ಮಿ ಒಬ್ಬಳಿಗೇನೆ ಅಕ್ಷರ ಅಂತ ಹೆಸರು. ಈ ಇಬ್ಬರು ಪುರುಷರು ಯಾರಿದ್ದಾರಲ್ಲ, ದ್ವೈಮೋ ಪುರುಷವು ಲೋಕೆ, ಇವರಿಗಿಂತ ಉತ್ತಮನಾಗಿರ್ತಕ್ಕಂಥವನು ಮತ್ತೊಬ್ಬ ಇದ್ದಾನೆ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ. ಮಹಾಪುರುಷ. ಇವರು ಸಾಮಾನ್ಯ ಪುರುಷರು. ಲಕ್ಷ್ಮಿಗಿಂತ, ಬ್ರಹ್ಮಾದಿಗಳಿಗಿಂತ, ಜೀವರಿಗಿಂತ ಶ್ರೇಷ್ಠ ವ್ಯಕ್ತಿ ಭಗವಂತ. ಉತ್ತಮ ಪುರುಷಸ್ತು ಅನ್ಯ, ಮತ್ತೊಬ್ಬ ಇದ್ದಾನೆ ಭಗವಂತ, ಅವನಿಗೆ ಮಹಾಪುರುಷ ಅಂತ ಹೆಸರು. ಕೃಷ್ಣನಿಗೆ ಆದ್ಯಂತ ಅಂತ ಕರೆದರು ನಾರದರು. ಯಾಕೆ? ಬ್ರಹ್ಮಪುರಾಣದಲ್ಲಿ ಒಂದು ಮಾತು ಬರ್ತದೆ, ಆದಿನೋ ರಾಕ್ಷಸ ಪ್ರೋಕ್ತಾ ತದಂತತ್ವಾಜ್ಜನಾರ್ದನ ಆದ್ಯಂತ ಇತಿ ವಿಜ್ಞೇಯ ಪರೇಶೋ ಬ್ರಹ್ಮಣೀಶನಾಥ್. ರಾಕ್ಷಸರು ಅತಿಯಾಗಿ ಮಾಂಸ ಸೇವನೆ ಮಾಡ್ತಾರೆ, ಅದಕ್ಕಾಗಿ ಅವರಿಗೆ ಆದಿ ಅನ್ನುವ ಹೆಸರಿದೆ. ಅವರನ್ನು ಸಂಹಾರ ಮಾಡುವ ಭಗವಂತನಾದ್ದರಿಂದ ಅಂತ ಸಂಹಾರ. ಆದ್ಯಂತ ರಾಕ್ಷಸ ನಾಶಕ ಅಂತ ಅರ್ಥ ಭಗವಂತನಿಗೆ. ಆದ್ಯಂತ ಅಂದರೆ ಭಗವಂತನಿಗೆ ಹೆಸರು. ಅತಿಯಾದ ಮಾಂಸ ಸೇವನೆ ಮಾಡತಕ್ಕಂಥ ರಾಕ್ಷಸನ ಸಂಹಾರ ಮಾಡೋದರಿಂದ ಆದ್ಯಂತ. ಪರೇಶ ಯಾಕೆ? ಪರ ಅಂದರೆ ಜೀವೋತ್ತಮ, ಸರ್ವೋತ್ತಮ ಹರಿ, ಜೀವೋತ್ತಮ ಬ್ರಹ್ಮ, ಅವನಿಗೂ ಈಶ ಯಾರು? ಈ ಕೃಷ್ಣ. ಅದಕ್ಕಾಗಿ ಅವನಿಗೆ ಪರೇಶ ಅನ್ನೋ ಹೆಸರನ್ನು ನಾವು ನೋಡ್ತಕ್ಕಂಥದ್ದು. ಅದಕ್ಕಾಗಿ ಭಗವಂತನಿಗೆ ಇದೆಲ್ಲ ಸಂಬೋಧನೆಯನ್ನು ನಾರದರು ಮಾಡಿರ್ತಕ್ಕಂಥದ್ದನ್ನು ವಿವಿಧ ಪುರಾಣಗಳ ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯರ ಗಮನಕ್ಕೆ ಅದರ ಅರ್ಥದ ಆಳವನ್ನು ತಂದು ಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.